ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ. ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ. ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇವಿದ್ದ. ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ. ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು, ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು, ಇದರ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನ ಈಗ ತಾವೇನು ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ. ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ. ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ. ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇವಿದ್ದ. ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ. ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು, ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು, ಇದರ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನ ಈಗ ತಾವೇನು ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ. ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ. ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ. ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇವಿದ್ದ. ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ. ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು, ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು, ಇದರ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನ ಈಗ ತಾವೇನು ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ. ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ. ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ. ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇವಿದ್ದ. ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ. ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು, ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು, ಇದರ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನ ಈಗ ತಾವೇನು ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ. ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ. ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ. ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇವಿದ್ದ.
ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ. ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು, ಇದರ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನ ಈಗ ತಾವೇನು ಈ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ. ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ. ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ. ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇವಿದ್ದ. ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ. ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು, ಇದರ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನ ಈಗ ತಾವೇನು ಈ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ. ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ. ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ. ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇವಿದ್ದ. ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ. ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು, ಇದರ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನ ಈಗ ತಾವೇನು ಈ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ. ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ಹೋಗಿದ್ದಾರೆ. ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತ ವಾದ ಮಂಡನೆ ಆಗ್ತಾ ಇದೆ. ಜೈಲಲ್ಲಿಯೂ ದರ್ಶನ್ ಅಪರಾಧಿಗಳ ಜೊತೆಗೆ ಸಿಗರೇಟ್ ಸೇವಿದ್ದ. ಈ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆಯಾ ಅನ್ನುವಂಥದ್ದು ಪೀಠದ ಪ್ರಶ್ನೆ. ಕೊಲೆ ನಡೆದ ದಿನದ ಸಂಪೂರ್ಣ ಮಾಹಿತಿಯನ್ನ ವಕೀಲರು ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು ಇಲ್ಲಿ ಆರೋಪಿಗಳು ಯಾವ ರೀತಿ ನಡೆದುಕೊಂಡ್ರು ಮತ್ತು ಇವರು ಯಾವ ರೀತಿ ವರ್ತಿಸಿದ್ರು, ಇದರ ಜೊತೆಗೆ ಈ ಕೊಲೆಯ ಆರೋಪವನ್ನ ಎದುರಿಸ್ತಾ ಇರುವಂತ ಒಬ್ಬನೇ ಒಬ್ಬ ಆರೋಪಿ ಜೈಲಲ್ಲಿ ಇಲ್ಲ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನ ಈಗ ತಾವೇನು ಈ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಅಪರಾಧದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ.